A very good morning to all my dear viewers. Welcome to my YouTube channel. This is Arun Reddy here. In today's class, we would like to explain 2019 question paper of Management Accounting. Long question. Prepare common size balance sheet. Common size balance sheet bits. So note kotara 2018-19. Share capital 2,70,000, 5,60,000 second year. Reserve and surplus 14,000, 80,000. Ee riti balance sheet ide. ಸೊ ಬ್ಯಾಲೆನ್ಸ್ ಶೀಟ್ ಮುಖಾಂತರ ನಾವು ಏನು ಬಿಡಿಸ್ ಅಂತ ಹೇಳ್ಯಾರ ಅವರು ನೋಟ್ ಎಲ್ಲ ಡೀಟೇಲ್ ಇದೆ. ಇದ್ರ ಪ್ರಕಾರ ನಾವು ಏನು ಬಿಡಿಸ್ಬೇಕ್ರಿ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಸೊ ಲೆಟ್ ಅಸ್ ಗೋ ಥ್ರೂ ದ ಆನ್ಸರ್. ಪ್ರಿಪರೇಷನ್ ಆಫ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಥವಾ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಸೊ ಬರೆಯುವಾಗ ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ 2018 ಆ್ಯಂಡ್ 2019. ಇಲ್ಲಿ ಪೋರ್ಷನ್ ಭಾಳ ಇಂಪಾರ್ಟೆಂಟ್. 2018 ಒಳಗೆ 2 ಕಾಲಮ್ ಮಾಡ್ತೇವೆ ನಾವು, ಅಮೌಂಟ್ ಮತ್ತು ಪರ್ಸಂಟೇಜ್. 19 ಒಳಗೂ ಅಮೌಂಟ್ ಮತ್ತು ಪರ್ಸಂಟೇಜ್. ಇಲ್ಲಿ ನೀವು ಕಂಡುಹಿಡಿಬೇಕಾಗಿರೋದು ಈ 2 ಕಾಲಮನ್ನು, ಪರ್ಸಂಟೇಜ್ ಕಾಲಮನ್ನು. ಉಳ್ಕಿದ್ವು ಎಲ್ಲ ಇರ್ತಾವೆ ನಿಮ್ಗೆ. ಸೊ ಇಲ್ಲಿ ಬಿಡಿಸ್ಬೇಕಾದ್ರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾದ್ರೆ ಫಾರ್ಮುಲಾ ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡ್ಬಿಡ್ರಿ ಬ್ರೀಫಾಗಿ ಹೇಳೋಣ. ಈಚ್ ಅಸೆಟ್ ಆರ್ ಲಯಬಿಲಿಟಿ, ನೋ ವಾಟ್ ಈಸ್ ದ ಫಾರ್ಮುಲಾ? ಈಚ್ ಅಸೆಟ್ ಆರ್ ಲಯಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಆರ್ ಲಯಬಿಲಿಟಿ ಈಸ್ ದ ಫಾರ್ಮುಲಾ. ಈಚ್ ಅಸೆಟ್ ಆರ್ ಲಯಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಆರ್ ಲಯಬಿಲಿಟಿ ಇಂಟು 100. ಸೊ ಏನು ಮಾಡಬೇಕು ಹಾಗಾದ್ರೆ, ಅಸೆಟ್ ಪೋರ್ಷನ್ ಬಿಡಿಸುವಾಗ ಟೋಟಲ್ ಅಸೆಟನ್ನು ಡಿವೈಡೆಡ್ ಬೈ ಮಾಡಬೇಕು, ಲಯಬಿಲಿಟಿ ಬಿಡಿಸುವಾಗ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ ಮಾಡಬೇಕು ಇಂಟು 100. ಟೇಕ್ ಫಾರ್ ಎಕ್ಸಾಂಪಲ್ ಕ್ಯಾಶ್ ಐತೆ ತಿಳ್ಕೊರಿ. ಸೊ ಕ್ಯಾಶ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಇಂಟು 100. ಯಾಕೆಂದರೆ ಕ್ಯಾಶ್ ಇಸ್ ಅ ಅಸೆಟ್. ಅದೇ ರೀತಿ ಕ್ರೆಡಿಟರ್ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ ಇಂಟು 100 ಬಿಕಾಸ್ ಕ್ರೆಡಿಟರ್ ಇಸ್ ಅ ಲಯಬಿಲಿಟಿ. ಆ ರೀತಿ ಬಿಡಿಸ್ಕೊತ ಹೋಗ್ಬೇಕು. ಡಿಟೇಲ್ ಆಗಿ ಒಂದೊಂದು ಸಪ್ರೇಟ್ ನೋಡ್ಕೊತ ಹೋಗೋಣ. ಈಗ ಫಸ್ಟ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಬರ್ಕೋಬೇಕು ಬ್ಯಾಲೆನ್ಸ್ ಶೀಟ್ ಒಳಗೆ. ಅದರಲ್ಲಿ ಫಸ್ಟ್ ಪೋರ್ಷನ್ ಯಾವಾಗಲೂ ಶೇರ್ ಹೋಲ್ಡರ್ಸ್ ಫಂಡ್ ಇರುತ್ತೆ. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಶೇರ್ ಕ್ಯಾಪಿಟಲ್ ಇರುತ್ತೆ. ಫಸ್ಟ್ ಪೋರ್ಷನ್ ಈಸ್ ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್. ಇಲ್ಲಿ ಪ್ರಾಬ್ಲಮ್ ಒಳಗೂ ಕೊಟ್ಟಿರ್ತಾರೆ ನೋಡೋಣ. ಶೇರ್ ಕ್ಯಾಪಿಟಲ್ ಫಸ್ಟ್ ಪೋರ್ಷನ್ ಈಸ್ ಶೇರ್ ಕ್ಯಾಪಿಟಲ್ 2,70,000 ಆ್ಯಂಡ್ 5,60,000. ಇದನ್ನು ನಾವು ನೇರವಾಗಿ ತೊಗೊಳ್ಳೋ ಬದಲು ಏನು ಮಾಡಬೇಕು, ಸ್ಪ್ಲಿಟ್ ಮಾಡಿ ತೊಗೋಬೇಕು. ಸ್ಪ್ಲಿಟ್ ಅಂದರೆ ಯಾವ ರೀತಿ ಕೊಟ್ಟಾರೆ ನೋಡಿ ಇಲ್ಲಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,20,000 ಫಸ್ಟ್ ಇಯರ್ ಆ್ಯಂಡ್ 1,60,000 ಸೆಕೆಂಡ್ ಇಯರ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ 1,50,000 ಆ್ಯಂಡ್ 4 lakh. ಹಾಗಾಗಿ ನಾವು ಒಂದೊಂದೇ ಸಪ್ರೇಟಾಗಿ ಬೈಫರ್ಕೇಟ್ ಮಾಡ್ಕೊತ ಹೋಗ್ಬೇಕು. ಯಾಕಂದರೆ ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಇರೋದ್ರಿಂದ ಈಚ್ ವ್ಯಾಲ್ಯೂಸ್, ಈಚ್ ಡಾಟಾ ಇಸ್ ಟು ಬಿ ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟೆಡ್. ಹಾಗಾಗಿ ಪ್ರತಿಯೊಂದು ಡಾಟಾನು ನಾವು ತೊಗೋಬೇಕು. ಈಗ ಶೇರ್ ಕ್ಯಾಪಿಟಲ್ ಒಳಗೆ ಫಸ್ಟ್ ಪೋರ್ಷನ್ ಏನಾಯ್ತು, ಹಾಗಾದ್ರೆ ಪ್ರಿಫರೆನ್ಸ್ ಕ್ಯಾಪಿಟಲ್ ತೊಗೋಬೇಕು. ಫಸ್ಟ್ ಇಯರ್ 1,20,000 ಇದೆ, ಸೆಕೆಂಡ್ ಇಯರ್ 1,60,000 ಇದೆ. ಸೊ ಇಲ್ಲಿ ನಾವು ಫಾರ್ಮುಲಾ ಏನು ಹೇಳಿದ್ದೆ ನಿಮ್ಗೆ ನೆನ್ಪಿಟ್ಕೋಬೇಕು. ಪ್ರಿಫರೆನ್ಸ್ ಕ್ಯಾಪಿಟಲ್ ಅಂದರೆ ಲಯಬಿಲಿಟಿ ಒಳಗೆ ಬರ್ತೈತಿ. ಈಗ ಹಾಗಾದ್ರೆ ಏನಂತ ಬರೀಬೇಕು ಫಾರ್ಮುಲಾ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ ಇಂಟು 100. ವೈ? ಬಿಕಾಸ್ ಕ್ಯಾಪಿಟಲ್ ಕಮ್ಸ್ ಅಂಡರ್ ಲಯಬಿಲಿಟಿ. ಹಾಗಾಗಿ ಫಾರ್ಮುಲಾ ಬರ್ಕೋಬೇಕು. ಪ್ರಿಫರೆನ್ಸ್ ಕ್ಯಾಪಿಟಲ್ ಫಸ್ಟ್ ಇಯರ್ ನೋಡಿರಿ 1,20,000 ಇದೆ ಪ್ರಿಫರೆನ್ಸ್ ಕ್ಯಾಪಿಟಲ್. ಸೊ ಟೋಟಲ್ ಲಯಬಿಲಿಟಿ ಎಷ್ಟಿದೆ ಅಂದರೆ 4,38,000 ಇದೆ. ಟೋಟಲ್ ಲಯಬಿಲಿಟಿ ಎಷ್ಟಿದೆ? 4,38,000. ಕ್ವಶನ್ ಹೋಗು ಇರ್ತೈತೆ ನೋಡ್ಬೇಕಂದ್ರೆ 4,38,000 ನೋಡಿರಿ, 4,38,000. ಹಾಗಾಗಿ ಟೋಟಲ್ ಲಯಬಿಲಿಟಿ ಎಷ್ಟೈತಿ ರೀ? 4,38,000 ಫಸ್ಟ್ ಇಯರ್, ಸೆಕೆಂಡ್ ಇಯರ್ 8,08,000 ಐತಿ. ಸೊ ಈಗ ಒಂದೊಂದೇ ನೋಡ್ಕೊತ ಹೋಗೋಣ ನಾವು. ಹಾಗಾಗಿ ಫಸ್ಟ್ ಏನು ತೊಗೋಬೇಕು ಹಂಗಾದ್ರೆ ಪ್ರಿಫರೆನ್ಸ್ ಕ್ಯಾಪಿಟಲ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಎಷ್ಟಿದೆ? 1,20,000 ಇದೆ. ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ ಎಷ್ಟಿದೆ? 4,38,000 ಇದೆ. ಹಾಗಾಗಿ ಏನು ಮಾಡ್ಬೇಕು ರೀ? 1,20,000 ಡಿವೈಡೆಡ್ ಬೈ 4,38,000 ಇಂಟು 100. ದಿಸ್ ಈಸ್ ಅ ಪ್ರಾಪರ್ ಮೆಥಡ್. ಸೊ ಹಾಗಾಗಿ ಮಾಡಿದಾಗ ಫಸ್ಟ್ ಇಯರ್ ಪರ್ಸಂಟೇಜ್ ಎಷ್ಟು ಬರುತ್ತೆ? 27.40% ಬರ್ತದೆ. ಅದೇ ಥರನಾಗಿ ಸೆಕೆಂಡ್ ಇಯರ್ ಪ್ರಿಫರೆನ್ಸ್ ಕ್ಯಾಪಿಟಲ್ 1,60,000 ಇದೆ. ಅದ್ರ ಟೋಟಲ್ ಲಯಬಿಲಿಟಿ ಎಷ್ಟಿದೆ? 8,08,000. ನೋಡಿರಿ, ಕ್ಲಿಯರಾಗಿ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ. ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ 2019 ಲಾಂಗ್ ಕ್ವಶನ್ ಐತೆ. ನೋಡಿರಿ ನೀವು ಕ್ವಶನ. ಪ್ರಿಫರೆನ್ಸ್ ಕ್ಯಾಪಿಟಲ್ ಸೆಕೆಂಡ್ ಇಯರ್ 1,60,000 ಇದೆ. ಅದ್ರ ಟೋಟಲ್ ಲಯಬಿಲಿಟಿ ಎಷ್ಟಿದೆ? 8,08,000. ಹಾಗಾದ್ರೆ ಏನು ಮಾಡ್ಬೇಕು ರೀ? 1,60,000 ಡಿವೈಡೆಡ್ ಬೈ 8,08,000 ಇಂಟು 100. ಸೊ ವಾಟ್ ಈಸ್ ಅ ಪರ್ಸಂಟೇಜ್? 9.80 ಅಂತ ನಾವು 19.80 ಅಂತ ಬರ್ತೈತಿ. ಅದೇ ಥರನಾಗಿ ಇಕ್ವಿಟಿ ಕ್ಯಾಪಿಟಲ್ ಫಸ್ಟ್ ಇಯರ್ 1,50,000 ಇದೆ. ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ 4,38,000 ಇಂಟು 100. ದೆನ್ ವಾಟ್ ಅಬೌಟ್ ದ ಪರ್ಸಂಟೇಜ್? 34.25. ಆ್ಯಂಡ್ ಸೆಕೆಂಡ್ ಇಯರ್ 4 lakh ಇದೆ ಪ್ರಿಫರೆನ್ಸ್ ಕ್ಯಾಪಿಟಲ್. ಅದ್ರ ಟೋಟಲ್ ಲಯಬಿಲಿಟಿ 8,08,000. ಇದು ಫಿಕ್ಸ್ ಇರ್ತೈತೆ, ಇದು ಚೇಂಜ್ ಆಗ್ತೈತೆ ಅಷ್ಟೇ. 4 lakh ಡಿವೈಡೆಡ್ ಬೈ 8,08,000 ಇಂಟು 100 ಮಾಡಿದ್ರೆ ಎಷ್ಟು ಬಂತು ಪರ್ಸಂಟೇಜ್? 49.50. ಸೊ ಈಗ ಇವೆರಡು ಕ್ಯಾಪಿಟಲ್ ಸಪ್ರೇಟಾಗಿ ಕೊಟ್ಟಿವಿ. ಟೋಟಲ್ ತೊಗೋಬೇಕು. ಈಗ ಟೋಟಲ್ ಶೇರ್ ಕ್ಯಾಪಿಟಲ್ ಫಸ್ಟ್ ಇಯರ್ 2,70,000 ಆ್ಯಂಡ್ ಸೆಕೆಂಡ್ ಇಯರ್ 5,60,000. ಇದು ಕ್ವಶನ್ ಒಳಗಿರ್ತೈತೆ ನೋಡ್ರಿ.
2,70,000 and 5,60,000. ನಾವೇನು ಮಾಡಿದ್ವಿ ಅಂದ್ರೆ ಅದನ್ನು ಸ್ಪ್ಲಿಟ್ ಮಾಡಿ ತೊಗೊಂಡಿವಿ ಅಷ್ಟೇ, ಸ್ಪ್ಲಿಟ್ ಮಾಡೇ ತೊಗೋಬೇಕು. ಓಕೆ, ಹಾಗಾಗಿ ಈಗ ಏನು ತೊಗೋಬೇಕು, 2,70,000 ಫಸ್ಟ್ ಇಯರ್, 5,60,000 ಸೆಕೆಂಡ್ ಇಯರ್. ಸೊ ಮಾಡುವಾಗ 2,70,000 ಡಿವೈಡೆಡ್ ಬೈ 4,38,000 ಇಂಟು 100 ಆ್ಯಂಡ್ ವಾಟ್ ಈಸ್ ದ ಪರ್ಸೆಂಟೇಜ್, 61.64. ಅದೇ ತೆರನಾಗಿ ಸೆಕೆಂಡ್ ಇಯರ್ 5,60,000 ಡಿವೈಡೆಡ್ ಬೈ 8,08,000 ಇಂಟು 100, 69.3 ಈಸ್ ದ ಪರ್ಸೆಂಟೇಜ್. ಈಗೇನು ಬಂತು, ಶೇರ್ ಕ್ಯಾಪಿಟಲ್ ಬಂತು. ಅದೇ ತೆರನಾಗಿ ಸೆಕೆಂಡ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇದೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂದ್ರೆ ಇಲ್ಲಿ ಕೊಟ್ಟಾರ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಏನಿದೆ ಅಂತ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ನೋಡಿ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಯಾವ ಪಾಯಿಂಟ್ ಕೊಟ್ಟಾರ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 14,000 ಆ್ಯಂಡ್ 18,000. ಸೊ ಅದನ್ನು ಬರೀಬೇಕು ನಾವು. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಡಿ ಕೊಟ್ಟಾರ ಅವ್ರು ಕ್ಲಿಯರಾಗಿ, 14,000 ಆ್ಯಂಡ್ 8,000. ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 14,000 ಆ್ಯಂಡ್ 18,000. ಸೊ ಇಲ್ಲಿ ಏನಾಗುತ್ತೆ ಫಾರ್ಮುಲಾ, ಫಸ್ಟ್ ಇಯರ್ 14,000 ಡಿವೈಡೆಡ್ ಬೈ 4,38,000 ಇಂಟು 100 ಅಂದ್ರೆ ವಾಟ್ ಈಸ್ ದ ಫಾರ್ಮುಲಾ, reserve and surplus divided by total liability into 100. Reserve and surplus is 14,000, total liability is 4,38,000 into 100. What is the percentage, 3.20. ಅದೇ ತರನಾಗಿ ಸೆಕೆಂಡ್ ಇಯರ್ 18,000 is a reserve and surplus, total liability is a 8,08,000 into 100. So percentage 2.23. ಸೊ ಈಗ ಏನಾಯಿತು, ಎರಡು ಕೂಡಿಸ್ಬೇಕು. ಶೇರ್ ಕ್ಯಾಪಿಟಲು, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸು ಮಾಡಿದಾಗ ಏನು ಬರ್ತೀರಿ, ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ ಫಂಡ್ ಫಸ್ಟ್ ಇಯರ್ 2,84,000 divided by 4,38,000 into 100. So what is the percentage, 64.84. And second year 5,78,000 divided by 8,80,000 into 100 and what is the percentage, 71.53%. ಈಗ ಶೇರ್ ಹೋಲ್ಡರ್ ಫಂಡ್ ಬಂತು. ಶೇರ್ ಹೋಲ್ಡರ್ ಫಂಡ್ ಆದಮೇಲೆ ನಾನ್ ಕರೆಂಟ್ ಲಯಬಿಲಿಟಿ ತೊಗೋಬೇಕು. ನಾನ್ ಕರೆಂಟ್ ಲಯಬಿಲಿಟಿ ಅಂದರೆ ಲಾಂಗ್ ಟರ್ಮ್ ಲೋನ್ ಕೊಟ್ಟಾರ. ಲಾಂಗ್ ಟರ್ಮ್ ಲೋನ್ ಇರುತ್ತೆ ಕ್ವಶನ್ ಪೇಪರ್ ಹೋಗೋದು, ಅದನ್ನು ನೋಡೋಣ. ಲಾಂಗ್ ಟರ್ಮ್ ಲೋನ್ ನೋಡಿ, ಲಾಂಗ್ ಟರ್ಮ್ ಲೋನ್ ಅಂತ ಇದೆ ಕ್ವಶನ್ ಒಳಗೆ. ಲಾಂಗ್ ಟರ್ಮ್ ಲೋನ್ 1,15,000 ಆ್ಯಂಡ್ 1,30,000 ಅದನ್ನೇ ಬರೀಬೇಕು ನಾವು ಇಲ್ಲಿ ಸೇಮ್. ಲಾಂಗ್ ಟರ್ಮ್ ಲೋನ್ 1,15,000 ಆ್ಯಂಡ್ 1,30,000. ಸೊ 1,15,000 ಡಿವೈಡೆಡ್ ಬೈ 4,38,000 ಇಂಟು 100, 26.25. 1,30,000 ಸೆಕೆಂಡ್ ಇಯರ್ ಡಿವೈಡೆಡ್ ಬೈ 8,08,000 ಇಂಟು 100, 16.09. ಈಗ ಏನಾಯಿತು ಅಂದ್ರೆ ನಾನ್ ಕರೆಂಟ್ ಲಯಬಿಲಿಟಿ ಮುಗೀತು. ಸೊ ಈಗ ಎರಡು ಪೋರ್ಷನ್ ಮುಗಿದು, ಯಾವ್ಯಾವ್ದ್ರಿ, ಶೇರ್ ಹೋಲ್ಡರ್ಸ್ ಫಂಡ್ ಮುಗೀತು, ನಾನ್ ಕರೆಂಟ್ ಲಯಬಿಲಿಟಿ ಮುಗೀತು. ನಂಬರ್ 3 ಕರೆಂಟ್ ಲಯಬಿಲಿಟಿ. ಅದರೊಳಗೆ ಒಂದೇದು ಟ್ರೇಡ್ ಪೇಯಬಲ್ ಕೊಟ್ಟಾರ. ಟ್ರೇಡ್ ಪೇಯಬಲನ್ನು ಸ್ಪ್ಲಿಟ್ ಮಾಡ್ಯಾರ, ಕ್ರೆಡಿಟರ್ ಮತ್ತು ಬಿಲ್ಸ್ ಪೇಯಬಲ್ ಅದನ್ನು ಸಪ್ರೇಟ್ ತೊಗೋಬೇಕು. ಕ್ರೆಡಿಟರ್ ಫಸ್ಟ್ ಇಯರ್ 12,000, ಸೆಕೆಂಡ್ ಇಯರ್ 4,000. ಸೊ ಏನು ಮಾಡಬೇಕು ಹಂಗಾದ್ರೆ, ಕ್ರೆಡಿಟರ್ 12,000 ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ 4,38,000 ಇಂಟು 100, ಸೊ 2.74. ಅದೇ ಥರನಾಗಿ ಸೆಕೆಂಡ್ ಇಯರ್ 4,000 ಡಿವೈಡೆಡ್ ಬೈ 8,08,000 ಇಂಟು 100, ಸೊ ಪರ್ಸಂಟೇಜ್ ಈಸ್ 0.49. ಅದೇ ಥರನಾಗಿ ಬಿಲ್ಸ್ ಪೇಯಬಲ್ ಫಸ್ಟ್ ಇಯರ್ ಅಷ್ಟೇ ಕೊಟ್ಟಾರೆ ನೋಡಿ, 2,000. ಸೊ 2,000 ಡಿವೈಡೆಡ್ ಬೈ 4,38,000 ಇಂಟು 100, 0.46. ಇದು ಸೆಕೆಂಡ್ ಇಯರ್ ಡ್ಯಾಶ್ ಇದೆ, ಹಾಗಾಗಿ ಪರ್ಸಂಟೇಜ್ ಬರೋಂಗಿಲ್ಲ. ಈಗ ಎರಡು ಕೂಡಿಸಿದಾಗ ಟ್ರೇಡ್ ಪೇಯಬಲ್ ಬಂತು. ಟ್ರೇಡ್ ಪೇಯಬಲ್ ಫಸ್ಟ್ ಇಯರ್ 14,000 ಡಿವೈಡೆಡ್ ಬೈ 4,38,000 ಇಂಟು 100, 3.20. ಸೆಕೆಂಡ್ ಇಯರ್ 4,000 ಡಿವೈಡೆಡ್ ಬೈ 8,08,000 ಇಂಟು 100, 0.42. ಸೊ ಈಗೇನು ಬಂತು ಹಂಗಾದ್ರೆ ಟ್ರೇಡ್ ಪೇಯಬಲ್ ಮುಗೀತು. ಅದೇ ಥರನಾಗಿ ಶಾರ್ಟ್ ಟರ್ಮ್ ಪ್ರೊವಿಷನ್ ಕೊಟ್ಟಾರ. ಶಾರ್ಟ್ ಟರ್ಮ್ ಪ್ರೊವಿಷನ್ ಯೂಶ್ವಲಿ ಟ್ಯಾಕ್ಸ್ ಇರುತ್ತೆ. ಸೊ 10,000 ಶಾರ್ಟ್ ಟರ್ಮ್ ಪ್ರೊವಿಷನ್ ಡಿವೈಡೆಡ್ ಬೈ 4,38,000 ಇಂಟು 100, 2.28. ಆ್ಯಂಡ್ ಸೆಕೆಂಡ್ ಇಯರ್ 90,000 ಡಿವೈಡೆಡ್ ಬೈ 8,08,000 ಇಂಟು 100, ಸೊ 11.14. ಸೊ ಆಮೇಲೆ ಇನ್ನೂ ಒಂದು ಕೊಟ್ಟಾರಿದ್ರು ಅದರ್ ಕರೆಂಟ್ ಲಯಬಿಲಿಟಿ ಅಂತ, 15,000 ಆ್ಯಂಡ್ 6,000. ಸೊ 15,000 ಡಿವೈಡೆಡ್ ಬೈ 4,38,000 ಇಂಟು 100, ಸೊ 3.42. ಆ್ಯಂಡ್ ಸೆಕೆಂಡ್ ಇಯರ್ 6,000 ಡಿವೈಡೆಡ್ ಬೈ 8,08,000 ಇಂಟು 100, ಸೊ 0.74. ಸೊ ಈಗೇನು ಬಂತು ಅಂದರೆ ಕರೆಂಟ್ ಲಯಬಿಲಿಟಿ ಬಂತು. ಎರಡು ಕೂಡಿಸ್ಕೋಬೇಕು, ಶಾರ್ಟ್ ಟರ್ಮ್ ಪ್ರೊವಿಷನ್ ಆ್ಯಂಡ್ ಅದರ್ ಕರೆಂಟ್ ಲಯಬಿಲಿಟಿ. ಸೊ 39,000 ಡಿವೈಡೆಡ್ ಬೈ 4,38,000 ಇಂಟು 100, 8.90. ಆ್ಯಂಡ್ ಸೆಕೆಂಡ್ ಇಯರ್ 1,00,000 ಡಿವೈಡೆಡ್ ಬೈ 8,08,000 ಇಂಟು 100, 12.3. ಸೊ ಈಗ ಇವು ಮೂರು ಪೋರ್ಷನ್ ಕೂಡಿಸಿದಾಗ ಏನು ಬರ್ತೀರಿ, ಟೋಟಲ್ ಲಯಬಿಲಿಟಿ ಬರುತ್ತೆ. ಟೋಟಲ್ ಲಯಬಿಲಿಟಿ ಮೂರು ಪೋರ್ಷನ್ ಅಂದರೆ ಯಾವುದು, ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಮೂರನ್ನು ಕೂಡಿಸ್ಬೇಕು. ಮೂರನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ರೀ, ಫಸ್ಟ್ ಇಯರ್ 4,38,000 ಆ್ಯಂಡ್ ಸೆಕೆಂಡ್ ಇಯರ್ 8,08,000. ಆ್ಯಂಡ್ ವಾಟ್ ಈಸ್ ಅವರ್ ಫಾರ್ಮುಲಾ, ಟೋಟಲ್ ಲಯಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ ಇಂಟು 100 ಅಂದರೆ ಇದು 100 ಬರುತ್ತೆ. ಫಸ್ಟ್ ಇಯರ್ ಆಲ್ಸೋ 100 ಆ್ಯಂಡ್ ಸೆಕೆಂಡ್ ಇಯರ್ ಆಲ್ಸೋ 100. ಯಾಕಂದರೆ ಇದೇ ವ್ಯಾಲ್ಯೂವನ್ನು ಇದೇ ವ್ಯಾಲ್ಯೂ ಜೊತೆ ಡಿವೈಡ್ ಬೈ ಮಾಡಿದರೆ 100 ಬರ್ತೈತೆ. ಹಾಗಾಗಿ ಲಯಬಿಲಿಟಿ ಪೋರ್ಷನ್ ಮುಗೀತು. ಅದೇ ಥರನಾಗಿ ಅಸೆಟ್ ಸೆಕೆಂಡ್ ಪೋರ್ಷನ್
ನಾನ್ ಕರೆಂಟ್ ಅಸೆಟ್ ಫಸ್ಟ್ ಪಾರ್ಟ್ ಇದೆ. ನಾನ್ ಕರೆಂಟ್ ಅಸೆಟ್ ಒಳಗೆ ಫಿಕ್ಸ್ ಅಸೆಟ್ ತೊಗೋಬೇಕು. ಫಿಕ್ಸ್ ಅಸೆಟ್ ಒಳಗೆ ಟ್ಯಾಂಜಿಬಲ್ ಅಸೆಟ್ ತೊಗೋಬೇಕು. ಟ್ಯಾಂಜಿಬಲ್ ಅಸೆಟ್ ಒಳಗೆ ಬಿಲ್ಡಿಂಗ್ ಮಷಿನರಿ ಯಾರು ಕೊಟ್ಟಾರ ಅವ್ನು ತೊಗೊಂಡು. ಬಿಲ್ಡಿಂಗ್ ಫಸ್ಟ್ ಇಯರ್ 80,000 ಆ್ಯಂಡ್ ಸೆಕೆಂಡ್ ಇಯರ್ 1,23,000. ನೋಡಿ ಇಲ್ಲಿ ಫಾರ್ಮುಲಾ ಚೇಂಜ್ ಆಗುತ್ತಾ. ಫಾರ್ಮುಲಾ ಬಿಲ್ಡಿಂಗ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಇಂಟು 100. ವೈ? ಬಿಕಾಸ್ ಬಿಲ್ಡಿಂಗ್ ಇಸ್ ಅಸೆಟ್, ಹಾಗಾಗಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಮಾಡಬೇಕು. ಸೊ 80,000 divided by 4,38,000 into 100, so 18.26. And second year building 1,23,000 divided by 8,08,000 into 100, so 15.22. ಅದೇ ತೆರನಾಗಿ machinery second year 3,34,000 divided by 4,38,000 into 100, so 76.25. And second year 6 lakh divided by 8,08,000 into 100, so 74.26. ಸೊ ಇವೆರಡು ಕೂಡಿಸಿದಾಗ ಟ್ಯಾಂಜಿಬಲ್ ಅಸೆಟ್ ಬರುತ್ತೆ. ಟ್ಯಾಂಜಿಬಲ್ ಅಸೆಟ್ 4,14,000 ಡಿವೈಡೆಡ್ ಬೈ 4,38,000 ಇಂಟು 100, ಸೊ 94.52. ಆ್ಯಂಡ್ ಸೆಕೆಂಡ್ ಇಯರ್ 7,23,000 ಡಿವೈಡೆಡ್ ಬೈ 8,08,000 ಇಂಟು 100, ಸೊ 29.48. ಇದೇನಾಯ್ತು? ಟ್ಯಾಂಜಿಬಲ್ ಅಸೆಟ್ ಆಯಿತು. ಇನ್ಟ್ಯಾಂಜಿಬಲ್ ಅಸೆಟ್ ಪ್ರಾಬ್ಲಮ್ ನಾವು ಕೊಟ್ಟಿಲ್ಲ. ಈಗ ಏನಾಯಿತು? ನಾನ್ ಕರೆಂಟ್ ಅಸೆಟ್ ಸೇಮ್ ಬರ್ಕೋಬೇಕು. 4,14,000 ಡಿವೈಡೆಡ್ ಬೈ 4,38,000, 94.52. 7,23,000 divided by 8,08,000, so 89.48. And the last portion, current asset portion. So current asset portion first part current investment quarter problem daga. Current investment 1,000 first year, 40,000 second year. So 1,000 divided by 4,38,000 into 100 ಮಾಡಿದಾಗ 0.23. And second year 40,000 divided by 8,08,000 into 100 ಮಾಡಿದಾಗ 4.95. And inventory second 10,000 divided by 4,38,000 into 100, 2.28. And second year 25,000 divided by 8,08,000 into 100, 3.09. Then trade receivable 4,000 first year and 4,000 first year and second year 8,000. So 4,000 divided by 4,38,000 into 100, 0.91. And 8,000 divided by 8,08,000 into 100, 0.99. Then short term advance 8,000 is given. So 8,000 divided by 4,38,000 into 100, 1.83. Then 10,000 divided by 8,08,000 into 100, 1.24. And the last portion cash. So cash 1,000 is first year and second year is 2,000. So 1,000 divided by 4,38,000 into 100, 0.23. Then 2,000 divided by 8,08,000, 0.25. ಸೊ ಈಗ ಕರೆಂಟ್ ಅಸೆಟ್ ಕೂಡಿಸ್ಬೇಕು. ಕರೆಂಟ್ ಅಸೆಟ್ ಅಂದರೆ ಇವು ಅಷ್ಟನ್ನು ಕೂಡಿಸಿದಾಗ 24,000 ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ 85,000. ಸೊ 24,000 ಡಿವೈಡ್ ಬೈ 4,38,000 ಇಂಟು 100, 5.48. 85,000 ಡಿವೈಡ್ ಬೈ 8,08,000 ಇಂಟು 100, 10.52. ಈಗ ಎರಡನ್ನು ಕೂಡಿಸ್ಬೇಕು. ಎರಡನ್ನು ಕೂಡಿಸಿದಾಗ ಟೋಟಲ್ ಅಸೆಟ್ ಬರುತ್ತೆ. ಯಾವ ಎರಡು ರೀ? ನಾನ್ ಕರೆಂಟ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್. ಎರಡು ಕೂಡಿಸಿದಾಗ 4,38,000 ಆ್ಯಂಡ್ 8,08,000. So 4,38,000 divided by 4,38,000 into 100, 100%. Then 8,08,000 divided by 8,08,000 into 100, so 100%. So this is about the common size balance sheet. ಇಲ್ಲಿ ಏನೂ ಇಲ್ಲ, ಭಾಳ ಸಿಂಪಲ್ ಫಾರ್ಮುಲಾ ಐತಿದು. ಭಾಳ ಈಸಿಯಾಗಿ ನೆನಪಿಟ್ಕೋಬೇಕು, ಬಟ್ ಸಿಸ್ಟಮೆಟಿಕ್ ಆಗಿ ಬರ್ಕೊತ ಹೋಗ್ಬೇಕು. ಈಸಿಯಾಗಿ ನೆನಪಿಟ್ಕೋಬೇಕಂದ್ರೆ ಅಸೆಟ್ ಕಂಡು ಹಿಡಿಯುವಾಗ ವಾಟ್ ಈಸ್ ಅವರ್ ಫಾರ್ಮುಲಾ? ಈಚ್ ಅಸೆಟ್ಸ್ divided by total assets into 100. So ನೋಡಿ ಕೀ ವರ್ಡ್ ಇದು, ಈಚ್ ಅಸೆಟ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಇಂಟು 100. ಲಯಬಿಲಿಟಿ ಕಂಡುಹಿಡುವಾಗ ಈಚ್ ಲಯಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ ಇಂಟು 100. ನೋಡಿ ಟೋಟಲ್ ಅಸೆಟ್ಟು ಟೋಟಲ್ ಲಯಬಿಲಿಟಿ ಸೇಮೇ ಇರ್ತಾವೆ, ಬಟ್ ಬರೆಯುವಾಗ ವರ್ಡಿಂಗ್ಸ್ ಚೇಂಜ್ ಮಾಡ್ಬೇಕಷ್ಟೇ ನಾವು. ಈಗ ಬಿಲ್ಸ್ ಪೇಯಬಲ್ ಈಸ್ ಅ ಲಯಬಿಲಿಟಿ, ಹಾಗಾಗಿ ಬಿಲ್ಸ್ ಪೇಯಬಲ್ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ ಇಂಟು 100 ಅಂತ ವರ್ಡ್ ಬರೀಬೇಕು. ಅದೇ ರೀತಿ creditor is also liability, so creditor divided by total liability into 100. Tax, provision for tax, so provision for tax is a liability, provision for tax divided by total liability into 100. ಈ ರೀತಿ ಬರೀಬೇಕು. Land is a asset, so land divided by total asset into 100. Then debtor is a asset, so debtor divided by total asset into 100. ಸೊ 2 ವರ್ಷ ಕೊಟ್ಟಿರ್ತಾರೆ, 2 ವರ್ಷದ ಸಪ್ರೇಟಾಗಿ ಬರ್ಕೊತ ಹೋಗ್ಬೇಕು. ನೋಡಿ ಇಲ್ಲಿ ಏನು ಅಂದ್ರೆ ಅಮೌಂಟ್ ಕಾಲಮ್ ಆ್ಯಸ್ ಇಟ್ ಈಸ್ ಇರ್ತೈತಿ, ಬಟ್ ನೀವು ಕಂಡು ಹಿಡಿಬೇಕಾಗಿರೋದು ಇದು ಎರಡೇ ಕಾಲಮ್ ನೋಡಿ, ಪರ್ಸಂಟೇಜ್. ಐ ಮೇಕ್ ಮಾರ್ಕ್ ಇಟ್ ಹಿಯರ್, ದಿಸ್ ಪರ್ಸಂಟೇಜ್ ಆ್ಯಂಡ್ ದಿಸ್ ಪರ್ಸಂಟೇಜ್, ಇವೆರಡೇ ಕಾಲಮ್ ಕಂಡು ಹಿಡಿಬೇಕು ನೀವು. ಸೊ ಬಹಳ ಈಸಿ ಲೆಕ್ಕಿದೆ, ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು. ಕನ್ಸಾಲಿಡೇಟ್ ಅಮೌಂಟ್ ಬರೀಬಾರ್ದು, ಈಚ್ ಅಮೌಂಟ್ ಬರೀಬೇಕು. ಈಚ್ ಅಮೌಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ
ಟ್ಯಾಂಜಿಬಲ್ ಅಸೆಟ್ 5 lakh ಇದೆ ಫಸ್ಟ್ ಇಯರ್ ಎಕ್ಸಾಂಪಲ್ ಹೇಳ್ತೀನಿ 5 lakh ಫಸ್ಟ್ ಇಯರ್ 6 lakh ಸೆಕೆಂಡ್ ಇಯರ್ ಐತೆ ತಿಳ್ಕೊರಿ ಡೈರೆಕ್ಟಾಗಿ ಇದನ್ನು ಅನಲೈಸ್ ಮಾಡಬಾರ್ದು ನಾವು ಈ ಟ್ಯಾಂಜಿಬಲ್ ಅಸೆಟ್ ಒಳಗೆ ಸಪ್ರೇಟಾಗಿ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಬಿಲ್ಡಿಂಗ್ ಮಷಿನರಿ ಫರ್ನಿಚರ್ ಅವನ್ನ ನಾವು ತೊಗೋಬೇಕು ಈಚ್ ಅಸೆಟ್ ಮತ್ತು ಈಚ್ ಲಯಬಿಲಿಟಿ ಸೊ ಮ್ಯಾನೇಜ್ಮೆಂಟ್ ಅಕೌಂಟ್ ಮೀನ್ಸ್ ಈಚ್ ಅಸೆಟ್ ಆರ್ ಈಚ್ ಲಯಬಿಲಿಟಿ ಶುಡ್ ಬಿ ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟೆಡ್ ಹಾಗಾಗಿ ಇದನ್ನು ನಾವು ತೊಗೊಂಡ್ವಿ ಸೊ ವಾಟ್ ಈಸ್ ದ ಫಾರ್ಮುಲಾ ನೆನ್ಪಿಟ್ಕೊಂಡು ಇನ್ನೊಂದ್ಸಲ ಲಾಸ್ಟ್ ಹೇಳ್ತೀನಿ ರೀ ಈಚ್ ಅಸೆಟ್ ಆರ್ ಲಯಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಆರ್ ಲಯಬಿಲಿಟಿ ಇಂಟು 100 so this is asked in the year 2019 question paper for 15 marks.